ರಾಯಲ್ ಎನ್ಫೀಲ್ಡ್ ಚುಕ್ಕಿ ಮೋಟರ್ಸ್ ಸಿಂಧನೂರವರು ರಿಪಬ್ಲಿಕ್ ಡೇ ರೈಡ್ ಪ್ಲ್ಯಾನ್ ಮಾಡ್ಯಾರ. ಎಲ್ಲಿಗಂದರೆ ಕುದುರೆದಂಗೆ ಆಗ್ಬಿಡ್ತು. ಸೀದಾ ಮುಂದೆ ನೋಡ್ಬೇಕು, ಮುಂದೆ ಬಿಟ್ಟು ಏನೂ ನೋಡ್ಬಾರ್ದು ಹಂಗೆ. ಸೊ ಹೇ ಹಾಯ್ ಹಲೋ ನಮಸ್ಕಾರ, ಹೆಂಗದಿರಿ ಎಲ್ಲರೂ? ಹೋಪ್ ಚೆನ್ನಾಗದಿರಿ ಅನ್ಕೊಂತೀನಿ. ಹ್ಯಾಪಿ ರಿಪಬ್ಲಿಕ್ ಡೇ. ಸೊ ಇವತ್ತಿನ ರೈಡು ಅಂದರೆ ಟೈಮ್ ಎಷ್ಟಾಗೈತೆ ಅಂದರೆ 7:55. ಇಷ್ಟು ಜಲ್ದಿ ಎಲ್ಲಿಗೆ ಹೊಂಟೀನಿ ಅಂದರೆ ರಾಯಲ್ ಎನ್ಫೀಲ್ಡ್ ಅವರು ಅಂದರೆ ರಾಯಲ್ ಎನ್ಫೀಲ್ಡ್ ಚುಕ್ಕಿ ಮೋಟರ್ಸ್ ಸಿಂಧನೂರವರು ರಿಪಬ್ಲಿಕ್ ಡೇ ರೈಡ್ ಪ್ಲ್ಯಾನ್ ಮಾಡ್ಯಾರ. ಎಲ್ಲಿಗಂದರೆ ಗಂಗಾವತಿ. ಒಂದು ಅದು ಹೋಟೆಲ್ ಹೆಸರು ಏನೈತೆ ಇಲ್ಲಿ ಎಲ್ಲಾದ್ರೂ ಕೊಟ್ಟಿರ್ತೀನಿ, ನೆನಪಿಲ್ಲ. ರಾಯಲ್ ಏನೋ ಇರಬೇಕದ. ಸೊ ಆ ರೈಡ್ ಅಂದರೆ ರಾಯಲ್ ಎನ್ಫೀಲ್ಡ್ ಅವರೇ ಇದು ಮಾಡಿ ಆರ್ಗನೈಸ್ ಮಾಡಕತ್ತಾರ. ಸೊ ಆ ರೈಡಿಗೆ ಹೋಗೋದಿವೆ. ಎಲ್ಲರೂ ಹೆಂಗೆ ನೋಡ್ತಾರೆ ಆಮೇಲೆ ಗಾಡಿ ಸ್ವಲ್ಪ ಓವರ್ ರಿವ್ಯೂ ನೋಡ್ಕೊಂಬಿಡ್ರಿ, ಯಾಕಂದರೆ ಐ ಆಮ್ ಗೋಯಿಂಗ್ ಟು ರಿವ್ಯೂ ದಿಸ್. ಇನ್ನೂ ಸ್ವಲ್ಪ ಮಾಡಿಫಿಕೇಷನ್ಸ್ ಇದಾವೆ. ಸೊ ಅದೆಲ್ಲ ಕಂಪ್ಲೀಟ್ ಆದಮೇಲೆ ಒಂದೇ ಸತಿ ರಿವ್ಯೂ ಮಾಡ್ತೀನಿ. ಇಲ್ಲ ಇವಾಗೆ ಹೋಗಿ ಬಂದಿಂದ ನೆಕ್ಸ್ಟ್ ವೀಡಿಯೋ ಅದೇ ಇರ್ಬೋದು, ಹೇಳೋಕ್ಕಾಗಲ್ಲ. ಇವಾಗ ರಾಯಲ್ ಎನ್ಫೀಲ್ಡ್ ಶೋರೂಮಿಗೆ 8:00 ಬಾ ಅಂದಾರ. ನಾನು ಅರ್ಧ ಜಲ್ದಿ ಯಾಕೆ ಹೋಗತ್ತೀನಿ ಅಂದರೆ ಅವ್ನು ನಮ್ಮ ಫ್ರೆಂಡನ್ನು ಕರ್ಕೊಂಬರಕ್ಕೆ, ಜೊತೆಗೆ ದೋಸ್ತರು ಇರ್ಬೇಕು. ನಮ್ಮ ಬಸ್ಸನ್ನ ಕರ್ಕೊಂಡು ಸೀದಾ ರಾಯಲ್ ಎನ್ಫೀಲ್ಡ್ ಶೋರೂಮಾಗೆ ಸಿಗ್ತೀನಿ. ರಾಯಲ್ ಎನ್ಫೀಲ್ಡ್ ಅವರು 8:00 ಇರ್ಬೇಕಂತ ಹೇಳಿದ್ರು ಶೋರೂಮ್ ಹತ್ರ. ಈಗ ಜಸ್ಟ್ ಫೋನ್ ಹಚ್ಚಿದ್ರು 8:15. ಏನು ಹೋಗ್ಬಿಟ್ರೆ ಏನಂದರೆ ಸ್ಟಾರ್ಟಿಂಗ್ ಟೈಮು 8:45 ಅಂತ ಐತೆ. ಇಯರ್ ವಿ ಕಮ್ ಟು ದ ರಾಯಲ್ ಎನ್ಫೀಲ್ಡ್ ಶೋರೂಮ್. ಯಾರನ್ನು ಬಂದಾರ ಇಲ್ಲ ಕರೆವಲೇ, ಯಾರನ್ನು ಬಂದಾರಿಲ್ಲ ಏನು ಅವನೊಬ್ಬತ್ತನೇ ಕರ್ಕೊಂಡು ಹೋಗ್ತಾರ. ಹಾಂ ಗಿರಿಯಣ್ಣ ಭೀಮ್ ಹೊಡಿಲಿ ಅದಾನ, ಹೋಗಿಲ್ಲ ಹೋಗ್ತಾ. ರಾಯಲ್ ಎನ್ಫೀಲ್ಡ್ ಶೋರೂಮ್ ಚುಕ್ಕಿ ಮೋಟರ್ಸ್ ಸಿಂಧನೂರು. ಭೀಮ್ಗೌಡ್ರೆ ಇಲ್ಲೇ ಹೋಮ ಎಲ್ಲ ಪ್ರೋ ಇದು ಮಾಡಕಂತೇನ? ಫುಲ್ಲು ಜೋರ ಐತೆ ಅಂತೇನು ಹೊಟ್ಟೆ ಪಾಡಿಗೆ ಇದು ಡಾಕ್ಟರ್ ಬೋತಾ ಇಲ್ಲೇ ಇದಾವೆ. ಥಮ್ಸ್ ಚಲೋ ಸ್ಟಾರ್ಟ್ ಆಯ್ತಪ್ಪ. ಗಂಗಾವತಿ ಇಷ್ಟೆಷ್ಟು ಜನ ಬಂದಾರಂತ ಒಂದು ಜೆಂಡ ಹಾಕ್ಬಿಟ್ರೆ ನಮಗೆ ಪ್ಲಾಸ್ಟಿಕ್ಕಿಂದ ಇದೆ. ಗಾಳಿಗೆ ಹಾರ್ಕೊಂಡು ಹೋಗ್ತದೆ ಮತ್ತೆ. ಚಲೋ 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 ಕಮ್ ಆನ್ ಮಾಮ್ಸ್, ಲೆಟ್ಸ್ ಗೋ. ಒಂದು 7-8 ಮಂದಿ ಅಂದರೆ 7-8 ಗಾಡಿ ಆಗ್ಯಾವ. ಒಂದು ಗಾಡಿಗೆ ಒಬ್ಬೊಬ್ಬರು ಇಬ್ಬರು ಅದಾರ. ನಮ್ಮ ಗಾಡಿಗೂ ಇಬ್ಬರು ಅದೀವಿ ನಾವು, ನಾನು ಬಸವ. ಹಿಂಗೆ ರಾಯಲ್ ಎನ್ಫೀಲ್ಡ್ ಅವ್ರು ಹಿಂಗೆ ಆರ್ಗನೈಸ್ ಮಾಡಿದರೆ ರೈಡಿಂಗ್ ಕಮ್ಯುನಿಟಿ ಬೆಳೀತಾ ಸಿನ್ನೂರಾಗ, ಇಲ್ಲಾಂದರೆ ಬೆಳೆಯಲ್ಲ. ಅದಕ್ಕೆ ಇಂಥವೆಲ್ಲ ಮಾಡಿದರೆ ಖುಷಿ ಆಗ್ಬಿಡುತ್ತೆ. ನಮ್ಮ ಎಲ್ಲ ಬ್ಯಾಗಿಗೆ ಹಾರ್ಕೊಂಡು ಹೋಗ್ಬಾರ್ದಪ್ಪ.
ಇದು ಆ್ಯಕ್ಚುಲಿ ಹಿಂದಾಕೋಬೇಕು, ನಾವು ಇಬ್ಬರದೀವಲ್ಲ ಅದಕ್ಕೆ ಇಲ್ಲಿ ಮುಂದಿಟ್ಕೊಂಡೆ. ಅವನು ಇದೊಂದು ಗಾಡಿ ಈಗ ಹೇಳಿಲ್ಲ ನಾನು ಬಗ್ಬಿಡುತ್ತಂತಂದು. ಪ್ಲಾಸ್ಟಿಕ್ಕಿನ ಮಮ್ಮಿದೆ, ನಾನು ಐರನ್ ಪಿಲ್ಲರ್ ಹಾಕಿರ್ತಾರೆ ಅಂತ ಮಾಡೀನಿ. ಆನಾಯ್ತಾನೆ ಅವಾಗ ತಮ್ಸಪ್ ಮಾಡಿ ನಾನು ನೋಡಿಲ್ಲ ನೀವು. ಪ್ಲಾಸ್ಟಿಕ್ಕಿಂದ ಬಗ್ಗ ಕುಂತು ಬಿಡೈತೆ ಮಮ್ಮಿದ. ತೋ ಅಣ್ಣ ಗಿರಣ ಏನ ಪ್ಲಾಸ್ಟಿಕ್ಕಿಂದ ಕೊಟ್ಬಿಟ್ಟು ಶಪ್ಪ ಯಪ್ಪ ಕೆಬ್ಬಡ್ದಾನೆ ಮಾಡಿಸ್ಬೇಕಿಲ್ಲ ಈಗ. ಸುಮ್ಮನೆ ಬಿಚ್ಚಿಬಿಡ್ಲ ಇದೆ, ಅದಕ್ಕಂದ್ರೆ ನಟ್ ಟೈಟ್ ಮಾಡ್ತೀನಿ ತಡಿ. ಯಾವತ್ತು ಇಂಡಿಯಾ ಫ್ಲ್ಯಾಗ್ ಕೆಳಗೆ ಬಗ್ಬಾರ್ದು ಅದಕ್ಕೆ. ಸೊ ಆಗಲೇ ಎಷ್ಟು ಗಾಡಿ ಇದಾವೆ ಅಂದರೆ ಇಂಟರ್ಸೆಪ್ಟರ್ ಐತೆ, ಹಿಮಾಲಯನ್ ಐತೆ, ಕಾಂಟಿನೆಂಟಲ್ ಜಿ ಟಿ ಇಂಟರ್ಸೆಪ್ಟರ್ ಐತೆ, ಕಾಂಟಿನೆಂಟಲ್ ಜಿ ಟಿ ಇಲ್ಲ. ಆಮೇಲೆ ಕ್ಲಾಸಿಕ್ ರೀಬಾರ್ನ್ ಒಂದು 2 ಇದಾವೆ. ಹಾಂ ಗಿರಿ ಅವರು ಅಲ್ಲೇ ಶೋರ್ಮಾಗೆ ಮ್ಯಾನೇಜರ್ ಅವರು, ರಾಯಲ್ ಎನ್ಫೀಲ್ಡು. ಟೋಲಿಗೆ ಜಸ್ಟ್ ಕ್ರಾಸ್ ಮಾಡಿದ್ವಿ. ಅದೇ ಹೋಟ್ಲಲ್ಲ? ಎಸ್ ಇದೆ. ಹೆಂಗಡ ಮಾಡಿ ಹೆಲ್ಮೆಟ್ ಕಂಪಲ್ಸರಿ, ಶೂ ಕಂಪಲ್ಸರಿ ಅಂತ ಮೆಸೇಜ್ ಹಾಕಿರಪ್ಪ. ಇವ್ರು ಹಾಕಿಂದಿಲ್ಲ, ಅದೇ ಅಂದೆ ನಾನು ಅವಾಗ. ಕಟ್ ಮಾಡ್ಕೊಂಬಿಡ ಆಮೇಲೆ ವೀಲ್ ಶೇಕ್ ಐತೆ, ಅದು ಬುಷ್ಕ್ ಹೋಗೈತೆ. ಹೇಳಿನಿ ಗಿರಿಗೆ ಹೇಳಿನಿ. ಹಾಂ ಶೇಕ್ ಅದು ಇಲ್ಲಿ ಬುಷ್ ಹೋಗ್ಬಿಡೋದು. 2000 ಅಂತಂದ, ಅದಕ್ಕೆ ವೆಲ್ಡಿಂಗ್ ಇಡಿಸಿ ಲೇತ್ ಮಿಷಿನಾಗ ಗ್ರೈಂಡ್ ಮಾಡಿಸ್ಬಿಡ್ತು ಬಿಡ ನಿಂತ ಕೈಲಿ ಅಂದ. ಹಾಂ ಅಷ್ಟೇ, ಲೇತ್ ಮಿಷಿನಾಗ ಗ್ರೈಂಡ್ ಮಾಡಿಸ್ಬಿಟ್ರೆ ಆಯ್ತು. ಕಿಂಗ್ ಪಿನ್ ಬುಷ್ ಹೊಡಿಸ್ದಂಗೆ ಟ್ಯಾಕ್ಟ್ರಿಗೆ. ಹಾಂ ಸೌಂಡ್ ನಿನ್ನ ಗಾಡಿದು ಒಂದು ಸೈಡ್ ಗಾಡಿದ ಸೌಂಡು. ಹಾಂ ಟ್ಯೂನ್ಡ್ ಆಯ್ತಾ? ನ್ಯೂಟ್ರಲ್ ಆಯ್ತಾ? ಬಂದ್ರಪ್ಪ ಎಲ್ಲರೂ. ಸೌಂಡ್ ಹೆಂಗೈತೆ ಮ್ಯಾಮ್ ಹೇಳ್ರಿ, ಮಸ್ತ್ ಐತಲ್ಲ. ಹೊಡಿ ಹೊಡಿ ಹೊಡಿ. ರಾಯಲ್ ರಿಚ್ ಕೌಂಟಿ ಅಪ್ಪ ಹತ್ತಕ್ಕಾಗಲ್ತ ಬಸ್ ಕಾಲಿಡ್ತತ್ನ. ಖಾಲಿ ಗಾಯ ಏನ್ಲೇ ಅದು? ಹತ್ಲ ಕಾಲಿಟ್ಟತ್ನ. Yeah, I'm about to fade away, 'cause every time I wake up I feel like it's Monday. Something's going wrong with all the chemicals up in my brain. All of a sudden I don't look at anything the same way. Gotta build up of my thoughts sitting in an ashtray. I'm sorry that I'm so inconvenient, okay? Just let me be. ಸೌಂಡ್ ಕೇಳಿದ್ರೆ ಒಂಥರ ಸುಖ. ರಾಯಲ್ ರಿಚ್ ಕೌಂಟಿ. ರಾಯಲ್ ಮಂದಿ, ರಾಯಚೂರು ಮಂದಿ. ಇಲ್ಲಿ ಒಳಗ
ಇಲ್ಲ ಅದೇ ಫೋನ್ ಮಾಡ್ಸಕ್ಕಿಂತ ತಗೊಳೋದು ಚಲೋ ಅದ. ಚಲೋ ಮಾಡ್ಸಕ್ಕೆ 30,000 ಕೇಳಿದ್ನಿ. ಗ್ಲಾಸ್ ನಮ್ಮ ಗಾಡಿ ಕೆಳಗಿಂದ ಕಾಣಿಸ್ಕೊಂಡೆ ಏನು ಅನ್ಸಕೊಂಡದ್ದು ಬಂದದ್ಕೆ ಮಸ್ತ್ ಅನ್ಸಕ್ಕೆ ಇಂಟರ್ಸೆಪ್ಟ್ ಹೆಸರು ಪ್ರತೀಕ್. ಹಾಯ್ ನಮ್ಮ ಇವೇ ಮಂಜಕ್ಕೆ ಬರ್ತದೆ. ಗೊತ್ತಾಗಬೇಕಿದೆ ನನಗೆ ಇದ್ದಿಲ್ಲಲ್ಲಪ್ಪ. ಆರ್ಗನೈಸ್ ಮಾಡಿ 2 ಬಟ್ಲ ಚಟ್ನಿ ಸಾಂಬಾರು ಊಟ ಹೆಂಗೈತಣ್ಣ? ಜಸ್ಟ್ ಟಿಫಿನ್ ಎಲ್ಲ ಆಯ್ತು. ಫ್ರೂಟ್ ಮಸ್ತ್ ಎಂಜಾಯ್ ಮಾಡಿ. ಮುಸ್ತಫಾ ಫೋಟೋಶೂಟ್ ಮಾನಸಿಕ ಇದೆಲ್ಲ ಅವ್ರೇ ಮಾಡ್ಕೊಳಕಂತ ನಮ್ಗೇನು ಮಾಡೋದಿಲ್ಲ. ನಾವು ಬರೀ ಪೆಪ್ಸಿ ಕುಡಿಯಕೈತೆ ನೋಡು. ಗಾಡಿ ಹೆಂಗೈತೆ ನೋಡು. ರೈಟ್ ಎಲ್ಲರೂ ಹೊಂಟ್ಬಿಟ್ರೆ ನಮ್ದು ಲೇಟ್. ಗೋಪುರದಾಗ ಚಾರ್ಜ್ ಇದ್ದಿಲ್ಲ, ಚಾರ್ಜ್ ಹಾಕೊಂಡೈತಿಲ್ಲ, ಹಾಕೊಂತೈತೆ. ವಿಡಿಯೋನು ಪ್ಲೇ ಹಾಕೋದೈತಿಲ್ಲ, ಪ್ಲೇ ಹಾಕೊಂತೈತೆ. ಎವ್ರಿಥಿಂಗ್ ಈಸ್ ರೆಡಿ. ಮಸ್ತ್ ಎಂಜಾಯ್ ಇತ್ತಾ? ಹಿಂಗೆ ನಮ್ಮ ಸಿನ್ನೂರಾಗ ರೈಡಿಂಗ್ ಕಮ್ಯುನಿಟಿ ಸ್ವಲ್ಪ ಇಂಪ್ರೂವ್ ಆಗಿ ಹಂಗೆ ಗ್ರೂಪ್ ಆದರೆ ಪೀಪಲ್ ಹಂಗೆ ಎಡಪ್ ಆಗಿ ಗ್ರೂಪ್ ಆದರೆ ಚೆನ್ನಾಗಿರುತ್ತೆ. ಹಾಂ ಬೈ ಬರ್ರಿ ಹೋಗ್ಬರ್ರಿ. ಎಲ್ಲರೂ ಒಂದು ಸತಿ ಬಾಯ್ ಮಾಡಿಬಿಡ್ರಿ. ರಾಯಲ್ ಯಾವ್ದು ಅದು ಹೋಟ್ಲ್ ಹೆಸರು? ಸೊ ಫುಡ್ ಅಂತಂದು ಹೇಳಿದ್ರೆ ಒಂದು ಸ್ವಲ್ಪ 3.5 ಹಿಂಗೆ ರೈಡಿಂಗ್ ಕಮ್ಯುನಿಟಿ ಇಂಪ್ರೂವ್ ಆದರೆ ಚೆನ್ನಾಗಿರುತ್ತೆ ಸಿನ್ನೂರಾಗ. ಸೊ ಹಾಗೆ ನೀವು ಯಾರಾದರೂ ರೈಡಿಂಗಿಗೆ ಆ್ಯಡಪ್ ಆಗ್ಬೇಕಂತಂದರೆ ಹಂಗೆ DM ಮಾಡಿರಿ. ಸೊ ಪ್ಲ್ಯಾನ್ ಮಾಡಮ್ರಿ ಅಂತ ಅವಾಗ್ಲದ ಹೇಳಾಕೊಂತೀನಿ. ಸೊ ದಿಸ್ ರೈಡ್ ವಾಸ್ ಫನ್, ಚೆನ್ನಾಗಿತ್ತು ರೈಡ್ ಅಂದರೆ ಇನ್ ದ ಸೆನ್ಸ್ ಏನು ಲಾಂಗ್ ಏನಲ್ಲ, ಜಸ್ಟ್ ಒಂದು ಬ್ರೇಕ್ಫಾಸ್ಟ್ ರೈಡ್ ಅನ್ಕರೆ ಅಷ್ಟೇ. ಬ್ರೇಕ್ಫಾಸ್ಟ್ ಮಾಡಿ ವಾಪಸ್ ಹೋಗೋಕೆ ಕುಂತೀವಿ ಸಿನ್ನೂರಿಗೆ. ಇವಾಗ ನಮಗೂ ರೈಡಿಂಗ್ ಮೇಲೆ ಸ್ವಲ್ಪ ಟ್ರಿಪ್ ಮಾಡಮ್ಮ ಅಂತ ಇದ್ದರೆ ನಂಗೆ DM ಮಾಡಿರಿ. ನಾನು ರಾಯಲ್ ಎನ್ಫೀಲ್ಡ್ ಅವ್ರ ಜೊತೆ ಮಾತಾಡೀನಿ. ಸೊ ಮಾಡಂಬ್ರಿ ಅಂತ ಅವರು ಅಂದರು, ಗ್ರೀನ್ ಸಿಗ್ನಲ್ ಕೊಟ್ಟರು. ಇಷ್ಟು ದಿನ ಏನು ಮಾಡಿದ್ರಂತೆ, ಒಂದು 10 ಜನ ಹೆಸರು ಕೊಟ್ಟರೆ 1-2 ಬರ್ತಿದ್ರಂತ. ಇವಾಗೂ ಅದೇ ಹಣೆ ಬರ ಐತೆ ಬಿಡ್ರಿ. 10 ಮಂದಿ ಹೆಸರು ಕೊಟ್ಟರೆ 1-2 ಬರ್ತಾರಷ್ಟೇ. ಆದ್ರೂ ರೈಡಿಂಗಿಂದು ಕಮ್ಯುನಿಟಿ, ಬೈಕರ್ ಕಮ್ಯುನಿಟಿ ಜಾಸ್ತಿ ಆಗಬೇಕು ಸಿನ್ನೂರಾಗ. ಗ್ರೂಪಲ್ಲಿ ಆ್ಯಡಪ್ ಆಗ್ಬೇಕಂತಂದರೆ DM ಮಾಡಿರಿ, ಹೋಗಂಬ್ರಿ. ನಾವು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ರೈಡೆಲ್ಲ ಪ್ಲ್ಯಾನ್ ಇದ್ದಾಗ. ನಿಮಗೂ ನಮ್ಮ ಜೊತೆ ಅಡ್ಡಾಡಬೇಕು, ಟ್ರಿಪ್ ಹೋಗ್ಬೇಕು ಅಂತಿದ್ರೆ ಯು ಕ್ಯಾನ್ ಜಾಯ್ನ್ ಅಸ್. ಏನಂದರೆ ನಮ್ಮ ಇನ್ನೊಂದು ಸೇಫ್ಟಿ ಏನು ಪ್ಲೇಸ್ ಆ್ಯಡ್ ಆಗುತ್ತೆ ಅಂದರೆ ರಾಯಲ್ ಎನ್ಫೀಲ್ಡ್ ಶೋರೂಮ್ ಅವರು, ಚಿಕ್ಕಿ ಮೋಟರ್ಸ್ ಅವರು ಆರ್ಗನೈಸ್ ಮಾಡಿದರೆ ಗಾಡಿದು ನಿಮ್ಗೆ ಏನೋ ಪ್ರಾಬ್ಲಮ್ ಅಂದರೂ ರಿಸ್ಕ್ ಇರೋಲ್ಲ. ಜೊತೆಗೆ ಇರ್ತಾರೆ ಅವರು. ಗಾಡಿ ಏನಾದ್ರೂ ಒಂದು ಮೆಕ್ಯಾನಿಕ್ ಬರ್ತಾರೆ. ಸೊ ಅದ್ರ ಜೊತೆಗೆ ಅವರೆಲ್ಲ ಸ್ಪೇರ್ ಪಾರ್ಟ್ಸ್ ಎಲ್ಲ ಏನಿದ್ರೂ ಇರುತ್ತೆ ಅವ್ರ ಹತ್ರ. ಸೊ ಅದೊಂದು ರಿಸ್ಕ್ ಕಮ್ಮಿ ಆಗುತ್ತೆ ನಮ್ಗೆ.
ಆ ರಿಸ್ಕೆ ಒಂದು ಬೈಕ್ ಮೇಲಿರೋ ಟೆನ್ಷನೇ ಇರೋಂಗೇ ಇಲ್ಲ. ಬಟರ್ ಬ್ರೆಡ್ ತಿಂದ್ಬಿಟ್ಟೆ ಕುತ್ತಿಗೆ ಗಂಟ್ಲೆಲ್ಲ ಕೆರೆ ಕುಂದ್ಬಿಡು. ವಿಕ್ಸ್ ಮಾತ್ರೆ ತಗೊಳ್ಳಿ, ಕಿಚ್ಕಿಚ್ ದೂರಗೊಳಿಸಿ ಅಂತಂದು ಒಂದು ವಿಕ್ಸ್ ಮಾತ್ರೆ ತಗೋಬೇಕಿದು. ಸೊ ಇಷ್ಟೇ, ಸಿಗೋಣ ಮುಂದಿನ ವ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಜೈ ಹಿಂದ್. ವಿಶ್ ಯು ಅ ಹ್ಯಾಪಿ 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 ರಿಪಬ್ಲಿಕ್ ಡೇ. ಬಾಯ್. ಟಣೋ.